ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾವು ಬೀಡ್ಸ್ ಕುಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಿಂಪಲ್ ಮೆಥಡ್ ಆ್ಯಂಡ್ ಈಸಿ. ಮೊದಲಿಗೆ 60 ಥ್ರೆಡ್ಸು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ ಸುತ್ತಕೊಂಡು. 2 ಕಲರ್ಸು, ಇದೊಂದು ಕಲರು 2 ಕಲರ್ಸ್ ಸ್ಯಾರಿಯಲ್ಲಿದೆ, ಹಾಗಾಗಿ 2 ಕಲರ್ಸ್ ಯೂಸ್ ಮಾಡಿಕೊಂಡು ಸ್ಯಾರಿ ಕುಚ್ಚು ಹಾಕ್ತಾಯಿದ್ದೀನಿ. ಮತ್ತು ಇದು ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ, ಈ ಸೈಜ್ ತೊಗೊಂಡಿದ್ದೀನಿ ಸಿಲ್ವರ್ ಬೀಡ್ಸು. ಈ ಸೈಜು ನಾವು 2 ಬೀಡ್ಸ್ ಹಾಕಿಬಿಟ್ಟು ಒಂದು ಕುಚ್ಚು ಬರೋ ಹಂಗೆ ಮಾಡ್ತೀನಿ. ಮತ್ತು ಟ್ರಿಮ್ಮರ್ ಬೇಕಾಗತ್ತೆ, ಇದಕ್ಕೆ ಟ್ರಿಮ್ಮರ್ ತೊಗೊಂಡಿದ್ದೀನಿ. ಮತ್ತು ಸಿಲ್ವರ್ ಕಲರ್ ಜರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಕಾಟನ್ ಥ್ರೆಡ್ಡು ಹೆಮ್ಮಿಂಗ್ ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. 4 ರೌಂಡ್ ಸುತ್ತು ಹೇರ್ಸ್ಕೊಂಡಿದ್ದೀನಿ. ನೀಡಲ್ಗೆ ಹೇರ್ಸಿದ ಮೇಲೆ 8 ರೌಂಡ್ ಆಗುತ್ತೆ. ಈ ಸಿಲ್ವರ್ ಬೀಡ್ಸು 15 ಗ್ರಾಮ್ಸ್ ತಗೊಳ್ಳಿ ಫ್ರೆಂಡ್ಸ್, ಒಂದು ಸ್ಯಾರಿಗೆ ಆಗುತ್ತೆ. ನಿಮಗೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈ ಥರ 2 ಬೀಡ್ಸು ಒಂದು ಕುಚ್ಚು, 2 ಬೀಡ್ಸು ಒಂದು ಕುಚ್ಚು, 2 ಬೀಡ್ಸು ಮತ್ತು ಇದೊಂದು ಕುಚ್ಚು, ಈ ಥರ ಬರುತ್ತೆ ಡಿಸೈನು. ಈ ಥ್ರೆಡ್ ಮೇಲಕ್ಕೆ ಹಾಕ್ಕೊಳ್ಳೋಣ. ಮತ್ತು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಹಿಂದ್ಗಡೆ ಎಷ್ಟು ಬೇಕೋ ಥ್ರೆಡ್ ಅಷ್ಟು ಬಿಟ್ಕೊಂಡು ಈ ಥರ 2 ಫಿಂಗರಲ್ಲಿ ಟೈಟಾಗಿ ಇಟ್ಕೊಂಡು ಜರಿ ತಗೊಳ್ಳೋಣ. ಸಿಲ್ವರ್ ಕಲರ್ ಜರಿ 2 ಫಿಂಗರ್ಸಲ್ಲಿ ಟೈಟಾಗಿ ಇಟ್ಕೊಂಡು ಜರಿ ತಗೊಂಡು ಈ ಥರ ಕುಚ್ಚಿಗೆ ಪೂರ್ತಿ ಸುತ್ತಕೊಳ್ಳೋಣ. ಒಂದು 3-4 ರೌಂಡ್ ಸುತ್ತಕೊಂಡು ಮತ್ತು ಈ ಥರ ನಾಟ್ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಒಂದು 3-4 ನಾಟು ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡೋಣ. ಮತ್ತು ಸ್ಯಾರಿ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡೋಣ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ಇವಾಗ ಬೀಡ್ಸ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಕಾಟನ್ ಥ್ರೆಡ್ಡು ಫಸ್ಟೇ ಹೇರ್ಸ್ಕೊಂಡು ಬಂದಿದ್ವಲ್ಲ, ನೋಡಿ 2 ಬೀಡ್ಸ್ ಹಾಕ್ತಾಯಿದ್ದೀನಿ. 1 2 ಒಂದೇ ಸೈಜೇ ಸಿಲ್ವರ್ ಕಲರ್ ಬೀಡ್ಸು, 2 ಬೀಡ್ಸು. ಈ ಥರ 2 ಬೀಡ್ಸ್ ಹಾಕಿದ್ದಾದಮೇಲೆ ಇದಕ್ಕೆ ಡಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟು ಮೇಲೆಯಿಂದ ಈ ಥರ ಕೆಳಗಡೆ ಹೆಮ್ಮಿಂಗ್ ನೀಡಲ್ನ ಚುಚ್ಕೊಂಡು ಎಳ್ಕೊಳ್ಳೋಣ. ಈ ಥರ ಎಳ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸರಿ ಕೆಳಗಡೆಯಿಂದ ಪಕ್ಕದಲ್ಲಿ, ಅದೇ ಓಲಲ್ಲಿ ಬೇಡ, ಪಕ್ಕದಲ್ಲಿ ಮತ್ತೆ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊಂಡು ಈ ಥರ ತಗೊಳ್ಳೋಣ. ನೀಟಾಗಿ ತಗೊಂಡಿದ್ದಾದಮೇಲೆ ಇವಾಗ ಪಲ್ಲು ಕಲರು 2 ಕಲರ್ಸ್ ಯೂಸ್ ಮಾಡ್ಕೊಂಡು ಹಾಕ್ತಾಯಿದ್ದೀವಲ್ಲ, ಒಂದೊಂದು ಕಲರು ಒಂದೊಂದು ಕುಚ್ಚು ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸು. ಈಗ ಬೇರೆ ಕಲರ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಟೈಟಾಗಿ 2 ಕೈಲಿ ಈ ಥರ ಇಟ್ಕೊಳ್ಳೋಣ. ಸ್ಯಾರಿಗೆ ಚುಚ್ಕೊಂಡಿದ್ದಾದಮೇಲೆ ಈ ಥರ ಟೈಟಾಗಿ ಇಟ್ಕೊಂಡು ಜರಿನ ಈ ಥರ ಸುತ್ಕೋಬೇಕು ಒಂದು 3-4 ರೌಂಡು. ಈ ಥರ ಮತ್ತು ಈ ಥರ ಸೇಮ್ ಅದೇ ಥರನೇ ಒಂದು 3-4 ಇದು ಹಾಕ್ಕೋಬೇಕು, ನಾಟ್ ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ ಸ್ವಲ್ಪ. ಮತ್ತು ಜರಿನ ಕಟ್ ಮಾಡಿ ಮತ್ತು ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡಿದ್ದಾದಮೇಲೆ ಸೇಮ್ ಹೇಗೇನು ಮತ್ತು 2 ಬೀಡ್ಸ್ ತೊಗೊಳ್ಳೋಣ. ನೋಡ್ಕೊಳ್ಳಿ, ಇನ್ನೊಂದು ಸರಿ ತೋರಿಸ್ತೀನಿ 2 ಬೀಡ್ಸು ಹೇಗೆ ಮಾಡೋದು ಅಂತ. 2 ಬೀಡ್ಸ್ ತೊಗೊಂಡಿದ್ದೀವಿ ಫಸ್ಟಿಗೆ. ತೊಗೊಂಡಿದ್ದಾದಮೇಲೆ ನೋಡಿ, ಈ ಬೀಡ್ಸ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗತ್ತೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಈ ನೀಡಲ್ ಹೆಮ್ಮಿಂಗ್ ನೀಡಲು ಮೇಲ್ಗಡೆಯಿಂದ ಈ ಥರ ಕೆಳಗಡೆಗೆ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡಿದ್ದಾದಮೇಲೆ ಮತ್ತೆ ಇದೇ ನೀಡಲ್ಲೇ ಮತ್ತೆ ಪಕ್ಕದಲ್ಲಿ ಸ್ವಲ್ಪ ಅದೇ ಹೋಲಲ್ಲಿ ಬೇಡ, ಪಕ್ಕದಲ್ಲಿ ಸ್ವಲ್ಪ ಕೆಳಗಡೆಯಿಂದ ಚುಚ್ಕೊಂಡು ಥ್ರೆಡ್ನ ಈ ಥರ ಮೇಲಕ್ಕೆ ಎತ್ಕೊಂಡು ಥ್ರೆಡ್ ಅದ್ರ ಪಾಡ್ಗದು ಈ ಥರ ಇಲ್ಲಿ ಸ್ವಲ್ಪ ಮೇಲಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಮತ್ತು ಈ ಕಲರ್ ಕುಚ್ಚು ದಾರ ತಗೊಂಡು ಸ್ಯಾರಿಗೆ ಈ ಥರ ಕೆಳಗಡೆಯಿಂದ ಚುಚ್ಕೊಂಡು ನೀಟಾಗಿ ಥ್ರೆಡ್ ಈ ಥರ ಎಳ್ಕೊಂಡಿದ್ದಾದಮೇಲೆ ಈ ಥರ 2 ಫಿಂಗರಲ್ಲಿ ಟೈಟಾಗಿ ಥ್ರೆಡ್ನ ಇಟ್ಕೊಂಡು ಈ ಥರ ಸುತ್ಕೊಳ್ಳಿ. ಒಂದು 3-4 ರೌಂಡ್ ಸುತ್ಕೊಂಡು ಮತ್ತು ಈ ಥರ ಒಂದು 3-4 ನಾಟ್ಸು ಹಾಕ್ಕೊಳ್ಳಿ. ನಿಮ್ಗೇನಾದರೂ ನಮ್ಮ ಡಿಸೈನ್ಸ್ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಯಾರಾದರೆ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ, ಮತ್ತೆ ಸೇಮ್ ಅದೇ ಥರ 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 2 ಬೀಡ್ಸ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಬೀಡ್ಸ್ಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಮೇಲೆಯಿಂದ ಈ ಥರ ಕೆಳಗಡೆಗೆ ಚುಚ್ಕೊಳ್ಳೋಣ. ನೀಡಲ್ಲು ಚುಚ್ಕೊಂಡು ಥ್ರೆಡ್ನ ಈ ಥರ ಎಳ್ಕೊಂಡಿದ್ದಾದಮೇಲೆ ಮತ್ತೆ ಸೇಮ್ ಅದೇ ಪ್ರೊಸೀಜರ್ ಕೆಳಗಡೆಯಿಂದ ಮತ್ತು ಮೇಲಕ್ಕೆ ತಗೋಬೇಕು ಥ್ರೆಡ್ಡು ಅಷ್ಟೇ. ಇದ್ರ ಪಾಡಿಗೆ ಈ ಥರ ಸೈಡ್ಗೆ ಇಟ್ಕೊಂಡು ಮತ್ತು ಈ ಕಲರ್ ಕುಚ್ಚು ಹಾಕೋಣ. ಇವಾಗ
1 ಬೈ 1 ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ 2 ಕಲರ್ಸ್ ಒಂದೇ ಕಲರಲ್ಲಿ 2 ಕಲರ್ಸ್ ಕುಚ್ಚು 2 ಕಲರ್ಸ್ ಆ ಕಲರ್ ಈ ಥ್ರೆಡ್ 2 ಕಲರ್ಸ್ ಈ ಥ್ರೆಡ್ 2 ಕಲರ್ಸ್ ಆ ಥರ ಹಾಕ್ಕೋಬೋದು. ನಾನು ಒಂದೊಂದು ಕಲರ್ ಒಂದೊಂದು ಕುಚ್ಚು ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿ ಯುನೀಕ್ ಆಗಿರುತ್ತೆ ಅಂತ. ನೀವು ನೋಡಿ ನಿಮ್ಮ ಕಸ್ಟಮರ್ ಹೇಗೆ ಕೇಳ್ತಾರೋ ಹಾಗೆ ನೋಡಿಬಿಟ್ಟು ನೀವು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಬಂದು ನಾನು ಚಾರ್ಜು 300 ರುಪೀಸ್ ಮಾಡ್ತೀನಿ. ಅದು ನಿಮ್ಮ ಏರಿಯಾ ಡಿಪೆಂಡ್ ಮೇಲೆ ಹೋಗುತ್ತೆ. ನೀವು ಬೇಕಾದ್ರೆ 350 ಚಾರ್ಜ್ ಮಾಡ್ಬೋದು. ನಮ್ಮ ಏರಿಯಾದಲ್ಲಾದರೆ ನಾನು ಇದಕ್ಕೆ 300 ರುಪೀಸ್ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಮತ್ತೆ ಸೇಮ್ 2 ಬೀಡ್ಸ್ ಹಾಕ್ಕೊಳ್ಳೋಣ. 1 2 ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ಗೆ ಎಷ್ಟು ನೋಡಿ ಇದೆ ಸೇಮ್ ಈ ಥರ ಎಷ್ಟು ಇಲ್ಲಿಗೆ ಬರುತ್ತಲ್ಲ ಬೀಡ್ಸು ಲೆಂತು ಅಲ್ಲಿಗೆ ಅದೇ ಬೀಡ್ ಕೆಳಗಡೆ ಈ ಥರ ಚುಚ್ಕೊಂಡು ಮತ್ತು ಪಕ್ಕದಲ್ಲೇ ಇನ್ನೊಂದು ಸರಿ ಚುಚ್ಕೊಂಡು ಕೆಳಗಡೆಯಿಂದ ಮೇಲಕ್ಕೆ ಥ್ರೆಡ್ನ ಹೇಳ್ಕೊಳ್ಳೋಣ. ಅದ್ರ ಪಾಡಿಗೆ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಮತ್ತು ಈಗ ಇನ್ನೊಂದು ಕುಚ್ಚು ಹಾಕೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಇದೇ ಥರನೇ ಈ ಥರ ಥ್ರೆಡ್ಡು ಈ ಕುಚ್ಚು ಕೆಳಗಡೆ ಬರಲಿ ಸ್ವಲ್ಪ ನೋಡಿ. 2 ಕೈಲಿ ಟೈಟಾಗಿ ಇಟ್ಕೊಂಡು ಜರಿ ತಗೊಂಡು ಒಂದು 3-4 ರೌಂಡ್ ಸುತ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಥರ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಫ್ರೆಂಡ್ಸ್.